ಒಂದು ಮನೆ, ಒಂದು ಬರಹದ ಮೇಜು, ಕೆಲವು ಪುಸ್ತಕಗಳು. ಆದರೆ ಇದೇ ಮನೆಯಿಂದ ಹುಟ್ಟಿದ ಕಥೆಗಳು ಲಕ್ಷಾಂತರ ಓದುಗರ ಮನಸ್ಸನ್ನ ಗೆದ್ದಿವೆ. ವಿಶ್ವಪ್ರಸಿದ್ಧ ಮಾಲ್ಗುಡಿ ಡೇಸ್ ಸೇರಿದಂತೆ ಅನೇಕ ಅಮರ ಸಾಹಿತ್ಯ ಕೃತಿಗಳಿಗೆ ಸಾಕ್ಷಿಯಾದ ಖ್ಯಾತ ಇಂಗ್ಲಿಷ್ ಸಾಹಿತಿ ಆರ್.ಕೆ. ನಾರಾಯಣ್ ಅವರ ಮೈಸೂರಿನ ನಿವಾಸ ಈಗ ಸಾಹಿತ್ಯಾಸಕ್ತರು ತಪ್ಪದೇ ಭೇಟಿ ನೀಡುವ ನೆಚ್ಚಿನ ತಾಣವಾಗಿ ರೂಪುಗೊಂಡಿದೆ. ಮೈಸೂರು ನಗರದ ಯಾದವಗಿರಿಯ ವಿವೇಕಾನಂದ ರಸ್ತೆಯಲ್ಲಿರುವ ನಂಬರ್ 14ರ ಈ ಐತಿಹಾಸಿಕ ಮನೆಯನ್ನ ಸುಂದರ ವಸ್ತು ಸಂಗ್ರಹಾಲಯವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಸಾರ್ವಜನಿಕರಿಗೆ ಉಚಿತ ಪ್ರವೇಶವಿದ್ದು, ವಿದ್ಯಾರ್ಥಿಗಳು, ಸಂಶೋಧಕರು, ಪ್ರವಾಸಿಗರು ಹಾಗೂ ಸಾಹಿತ್ಯಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಿದ್ದಾರೆ. 1950ರಿಂದ 1990ರ ದಶಕದವರೆಗೆ ಆರ್.ಕೆ. ನಾರಾಯಣ್ ಇದೇ ಮನೆಯಲ್ಲಿ ವಾಸವಿದ್ದರು. ಇದೇ ಮನೆಯ ಶಾಂತ ವಾತಾವರಣದಲ್ಲಿ ಅವರು ಜಗತ್ತಿನಾದ್ಯಂತ ಖ್ಯಾತಿ ಪಡೆದ ಮಾಲ್ಗುಡಿ ಡೇಸ್ ಸೇರಿದಂತೆ ಅನೇಕ ಕಾದಂಬರಿಗಳು ಮತ್ತು ಕಥೆಗಳಿಗೆ ಜೀವ ತುಂಬಿದ್ರು. ಇಂದು ಆ ಮನೆಯ ಪ್ರತಿಯೊಂದು ಕೊಠಡಿಯೂ ಅವರ ಸಾಹಿತ್ಯ ಯಾನದ ನೆನಪುಗಳನ್ನು ಮೌನವಾಗಿ ಹೇಳುವಂತಿದೆ. ಮ್ಯೂಸಿಯಂ ಒಳಗೆ ಕಾಲಿಟ್ಟ ಕ್ಷಣವೇ ಅವರ ಸರಳ ಬದುಕಿನ ಅನೇಕ ಅಪರೂಪದ ನೆನಪುಗಳು ಕಣ್ಣನ್ನು ಸೆಳೆಯುತ್ತವೆ. ಅವರು ಬಳಸುತ್ತಿದ್ದ ಬರವಣಿಗೆಯ ಮೇಜು, ಕುರ್ಚಿ, ಪೆನ್ನುಗಳು, ಕನ್ನಡಕ, ಕೋಟ್ ಸೇರಿದಂತೆ ವೈಯಕ್ತಿಕ ವಸ್ತುಗಳನ್ನು ಸಂರಕ್ಷಿಸಿ ಪ್ರದರ್ಶನಕ್ಕೆ ಇಡಲಾಗಿದೆ. ಜೊತೆಗೆ ಅವರು ರಚಿಸಿದ ಪುಸ್ತಕಗಳ ಪ್ರತಿಗಳು, ಹಸ್ತಪ್ರತಿಗಳು ಹಾಗೂ ಅಪರೂಪದ ದಾಖಲೆಗಳು ಅವರ ಸೃಜನಶೀಲ ಬದುಕಿನ ಮತ್ತೊಂದು ಮುಖವನ್ನು ಪರಿಚಯಿಸುತ್ತವೆ. ಭಾರತ ಸರ್ಕಾರದಿಂದ ದೊರೆತ ಪದ್ಮಭೂಷಣ ಮತ್ತು ಪದ್ಮವಿಭೂಷಣ ಸೇರಿದಂತೆ ಹಲವು ಗೌರವಗಳ ಪ್ರತಿರೂಪಗಳು, ಪ್ರಶಸ್ತಿಗಳ ವಿವರಗಳು ಹಾಗೂ ಅವರ ಸಾಹಿತ್ಯ ಸಾಧನೆಯನ್ನ ಪರಿಚಯಿಸುವ ಮಾಹಿತಿ ಫಲಕಗಳು ಇಲ್ಲಿ ಗಮನ ಸೆಳೆಯುತ್ತವೆ. ವಿವಿಧ ಘಟ್ಟಗಳಲ್ಲಿ ತೆಗೆದ ಅಪರೂಪದ ಛಾಯಾಚಿತ್ರಗಳು, ಕುಟುಂಬದ ನೆನಪುಗಳು ಮತ್ತು ಸಾಹಿತ್ಯ ಲೋಕದ ಗಣ್ಯರೊಂದಿಗೆ ಇರುವ ಚಿತ್ರಗಳು ಸಂದರ್ಶಕರನ್ನ ಆ ಕಾಲಘಟ್ಟಕ್ಕೆ ಕರೆದೊಯ್ಯುತ್ತವೆ. ಈ ಮ್ಯೂಸಿಯಂನ ಮತ್ತೊಂದು ಪ್ರಮುಖ ಆಕರ್ಷಣೆಯೆಂದರೆ ಮಾಲ್ಗುಡಿ ಡೇಸ್ ಧಾರಾವಾಹಿಗೆ ಸಂಬಂಧಿಸಿದ ಅಪರೂಪದ ಛಾಯಾಚಿತ್ರಗಳು ಮತ್ತು ದೃಶ್ಯಾವಳಿಗಳು. ಸಾಹಿತ್ಯ, ಇತಿಹಾಸ ಮತ್ತು ಸಂಸ್ಕೃತಿಯ ಅಪೂರ್ವ ಸಂಗಮವಾಗಿರುವ ಈ ಸ್ಮಾರಕ ಸಾಹಿತ್ಯ ಸಾಧನೆ ಮತ್ತು ಮಾಲ್ಗುಡಿಯ ಅಮರ ಲೋಕವನ್ನು ಹತ್ತಿರದಿಂದ ಅನುಭವಿಸಬೇಕೆಂದರೆ ಯಾದವಗಿರಿಯ ಈ ಮನೆಗೆ ಒಮ್ಮೆ ಭೇಟಿ ನೀಡಲೇಬೇಕು ಎಂಬ ಭಾವನೆ ಪ್ರತಿಯೊಬ್ಬ ಸಂದರ್ಶಕರ ಮನದಲ್ಲಿ ಮೂಡಿಸುವುದು ಈ ಮ್ಯೂಸಿಯಂನ ವಿಶೇಷತೆ.